ಮಿಡ್ ನೈಟಲ್ಲಿ ಇಂಥ ಒಂದು ಓಪನಿಂಗ್ ಆಗಿರುವಂಥದ್ದು ನಮಗೆ ತಿಳಿದಿರೋ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಯಾವ ಚಿತ್ರಕ್ಕೂ ಆಗಿಲ್ಲ. ಒಂದು ಅದ್ಭುತವಾದಂಥ ಓಪನಿಂಗ್ ಕೊಡ್ತಿದೆ. ಎಲ್ಲೆಲ್ಲಿ ಓಪನ್ ಮಾಡಿದ್ರು 12 ಗಂಟೆ ಮಿಡ್ ನೈಟ್ ಶೋ ಎಲ್ಲದೂ ಕೂಡ ಬ್ಲಾಕ್ ಆಗಿದೆ ಸರ್. ಇವಾಗ ನೋಡಿ 158 ಕಟೌಟ್ ನಿಲ್ಲಿಸಿದ್ದಾರೆ. ಇದು ನನಗೆ ರಾಕ್ಲೈನ್ ಸರ್ ಆಫೀಸಿಂದ ಬಂದಿರೋದು ಮಾಹಿತಿ. ಓವರ್ ಆಲ್ ಕರ್ನಾಟಕ 158 ಕಟೌಟು, 389 ಸಿಂಗಲ್ ಥಿಯೇಟ್ರು, 72 ಮಲ್ಟಿಪ್ಲೆಕ್ಸು, 1670 ಶೋ ಒಂದು ದಿನಕ್ಕೆ ನಡೀತಾ ಇರೋದು. 3 ದಿನ ಶೋ ಟಿಕೆಟು ಸೋಲ್ಡ್ ಔಟ್ ಆಗಿದೆ. ಮಾರುತಿ ಚಿತ್ರಮಂದಿರ ತುಮಕೂರಲ್ಲಿ 3 ದಿನ ಸಿಟಿ ಬೆಲ್ಟ್ ಸರ್, ಅದು ತುಮಕೂರಲ್ಲಿ 3 ದಿನ ಇಲ್ಲ. ಅದಾದಮೇಲೆ 12 ಗಂಟೆ ಶೋ 21 ಥಿಯೇಟ್ರಲ್ಲಿ ಆಗಿದೆ. 3 ಗಂಟೆ 43 ಥಿಯೇಟ್ರ್ ನಡೀತದೆ. 4 ಗಂಟೆದು 77 ಥಿಯೇಟ್ರ್ ನಡೀತಾ ಇದೆ. 5 ಗಂಟೆದು 89 ಥಿಯೇಟ್ರ್ ನಡೀತಾ ಇದೆ. 6 ಗಂಟೆದು 107 ಥಿಯೇಟ್ರಲ್ಲಿ ನಡೀತಾ ಇದೆ. ಇಷ್ಟು ಮಾಹಿತಿನೂ ಇದೆ ಸರ್. ಇದು ಹಬ್ಬ ನಡೀತಾ ಇದೆ, ಕಾಟೇರನ ಹಬ್ಬ. ಅದಕ್ಕೆ ನಮ್ಮ ಹಳ್ಳಿಲಿ ಸೇವೆಯಿಂದ ನಾವು ಒಂದಷ್ಟು ಕೆಲಸ ಮಾಡ್ತಾಯಿದ್ವಿ. ನಮ್ಮ ಪ್ರೊಡಕ್ಷನ್ ಹೌಸ್ ರಾಕ್ಲೈನ್ ಸರ್, ನಮ್ಮ ಡಿ ಬಾಸ್ ತರುಣ್ ಸರ್ ಒಬ್ಬರು ಸ್ನೇಹಿತರು, ವೆಲ್ ವಿಶರ್. ಇದೊಂಥರ ಈ ಮಾಹಿತಿಗಳನ್ನೆಲ್ಲ ಅವರೇ ಕೊಡಬೇಕು. ಬಟ್ ನಾನು ಈ ಟೀಮಲ್ಲಿ ಒಬ್ಬನಾಗಿರೋದ್ರಿಂದ ಮಾಹಿತಿ ಕೊಡ್ತೇನೆ ಸರ್. ಓಕೆ, ಇಡೀ ಕನ್ನಡ ಚಿತ್ರರಂಗ ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕಾಟೇರದ ಮೂಲಕ ಏನು ಹೇಳಕ್ಕೆ ಹೊರಟಿದೆ? ಒಂದು ಒಳ್ಳೆ ಆನ್ಸರ್ ಸರ್. ಬರೀ ನಾವು ಏನೂ ಮಾಡೋಕ್ಕಾಗಲ್ಲ ಸರ್, ಕಾನೂನು ವಿರುದ್ಧ ಹೋಗೋಕ್ಕಾಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ. ಸೊ ಫಿಲಮ್ ಚೇಂಬರ್ ಎಷ್ಟು ಅಂತ ಮಾತಾಡೋಕ್ಕಾಗತ್ತೆ. ಅದಕ್ಕೆ ಒಳ್ಳೆ ಸಿನಿಮಾಗಳು ಬಂದಾಗ ತನಗೆ ತಾನಾಗೆ ಸರಿದೋಗುತ್ತೆ ಆಪೋಸಿಷನ್ ಅನ್ನೋದು. ನಮ್ಮ ಡಿ ಬಾಸ್ ಹೇಳಿಲ್ವ ಸರ್, ನಮ್ಮ ಮನೇಲಿ ನಾವು ಇರೋಕ್ಕೆ ಯಾವನ ಅಪ್ಪಣೆ ಕೇಳಬೇಕು ಅನ್ನೋದು. ಸೊ ಆ ಮಾತು ಕಾಟೇರ ಮುಖಾಂತರ ದೊಡ್ಡ ಮಟ್ಟಕ್ಕೆ ಆಗಿದೆ. ಈಗ ಹಿಂದಿನ ಶೋ ವಾರಗಳಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದಿದೆ. ಇವತ್ತು 389 ಥಿಯೇಟ್ರ್ ಆಕ್ಯುಪೈ ಮಾಡ್ಕೊಂಡಿದೆ ಲೆಕ್ಕಕ್ಕಲ್ಲಿ. 450 ಚಿಲ್ಲರೆ ಇದೆ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟ್ರ್ಗಳು ಕೋವಿಡ್ ಆದಮೇಲೆ. ಅದರಲ್ಲಿ 77% ಥಿಯೇಟ್ರ್ಗಳಲ್ಲಿ ಕಾಟೇರ ಆಗ್ತಾಯಿದ್ದಾರೆ. ಅಂದರೆ ಅದರ್ ಲ್ಯಾಂಗ್ವೇಜ್ ಕತೆ ಏನಾಗಿದೆ, ಎಲ್ಲೂ ಇಲ್ಲ ಸಿಂಗಲ್ ಥಿಯೇಟ್ರ್ಗಳಲ್ಲಿ. ಮಲ್ಟಿಪ್ಲೆಕ್ಸ್ ಆಲ್ ಶೋ 9 ಶೋ ಕೊಟ್ಟಿದ್ದಾನೆ. ಈ ವರ್ಷ ಯಾವ ಸಿನಿಮಾಗಳಿಗೂ ಕೊಟ್ಟಿಲ್ಲ ಆ ಥರ. ಎಲ್ಲ ಆರೆಂಜ್ ಆ್ಯಂಡ್ ಶೋಲ್ಡ್ ಔಟ್ ಆಗಿದೆ. ಅತ್ಯದ್ಭುತ ರೆಸ್ಪಾನ್ಸ್ ಬರ್ತಾಯಿದೆ. ಇದೊಂದು ಬೇರೆ ಏನೇ ಮಾತಾಡೋದು ಸರ್ ತಪ್ಪಾಗುತ್ತೆ. ಅವರು ಸಿನಿಮಾ ಮಾಡಿದ್ದಾರೆ, ಅವರು ದುಡ್ಡು ಹಾಕಿದ್ದಾರೆ. ನಾವು ಸಿನಿಮಾ ಮಾಡಿದ್ವಿ, ನಾವು ದುಡ್ಡು ಹಾಕಿದ್ದೀವಿ. ಕಾಂಪಿಟೇಷನ್ ಅಂತ ಬಂದಾಗ ಸ್ನೇಹಿತ ಇದ್ದರು, ಕಾಂಪಿಟೇಟ್ರೇ ಅವನು. ಸೊ ಕಾಟೇರ ಅಂತ ಕನ್ನಡ ಸಿನಿಮಾ ಬಂದಾಗ ನಾವು ಅವತ್ತಿಂದು ಪ್ರಮೋಟ್ ಮಾಡಿರೋದು ಒಂದೇ, ನಮ್ಮ ಕನ್ನಡ ಸಿನಿಮಾ ಗೆಲ್ಸ್ಕೋಣ. ಕೊನೆಗಾರ ಒಂದು ಬ್ಲಾಕ್ ಬಾಸ್ಟರ್ ಬಂದರೆ ನಾವೆಲ್ಲ ಊಟ ಮಾಡ್ತಾ ಒಬ್ಬ ನಿರ್ಮಾಪಕರನ್ನ ಒಂದು ಹಣದಿಂದ ಇಂಟರ್ಲಿಂಕ್ ಇದೆ. ಅವ್ರಿಗೆ ಒಳ್ಳೇದಾಗಬೇಕು, ನಮ್ಮ ರಾಕ್ಲೈನ್ ಸರ್ಗೆ ಒಳ್ಳೇದಾಗಬೇಕು. 10 ಸಿನಿಮಾ ತೆಗಿತಾರೆ. ಡಿ ಬಾಸ್ ಅವ್ರಿಗೊಂದು ಎನರ್ಜಿ ಸಿಕ್ಕರು ಇನ್ನೊಂದಷ್ಟು ಯೋಚನೆ ಮಾಡ್ತಾರೆ. ಇದಕ್ಕಿಂತ ಇನ್ನೊಂದು 75-80 ಕೋಟಿಲಿ 100 ಕೋಟಿ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ತರುಣ್ ಅಂತ ಡೈರೆಕ್ಟರ್ಗಳು ಇನ್ನೂ ಒಂದಷ್ಟು ಜನ ಹುಡ್ಕೋತಾರೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಓಕೆ, ಇದೆಲ್ಲದ್ರ ಜೊತೆ ಸರ್ ನೋಡ್ತಿರೋಂಥ ಆಡಿಯನ್ಸ್ಗೆ ಒಂದು ಕ್ವೆಶನ್ ಇದ್ದಿದ್ದು, ಮೇನ್ ಥಿಯೇಟ್ರ್ ಬಂದುಬಿಟ್ಟು ನರ್ತಕಿ ಅಥವಾ ಸಂತೋಷ ಆಗುತ್ತೆ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಇತ್ತೀಚಿನ ಯಾವುದೋ ಒಂದು ಇಂಟರ್ವ್ಯೂಲ್ ನಾವು ನೋಡ್ತಾ ಇರುವಾಗ ಅವರು ಒಂದು ಹೇಳಿದ್ದೇನು ಅಂದರೆ, ಕಾನೂನಿನ ವಿಷಯದಲ್ಲಿ ಆ ಒಂದು ಥಿಯೇಟರ್ ಇಶ್ಯೂ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿಲ್ಲ ಅಂತ ಅಂದರು. ಟೀಮಲ್ಲಿ ಇರೋದ್ರಿಂದ ಆ ವಿಷಯ ನನಗೆ ಗೊತ್ತಿಲ್ಲ ಸರ್. ಡಿ ಬಾಸ್ ಸರ್ ನಿಲುವುಗಳು ಅಥವಾ ಅಭಿಪ್ರಾಯಗಳ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್. ನಾವಷ್ಟು ಇನ್ನೂ ಚಿಕ್ಕವರು ಆ ವಿಷಯದಲ್ಲಿ. ಅದ್ರ ಬಗ್ಗೆ ಮಾತಾಡುವಂಥ ಎಲ್ಲವೂ ಒಳ್ಳೆ ಥಿಯೇಟರ್ಗಳಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.